ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಪೂರ್ತಿ ಹೆಸರು? ಜಾನ್ಪಾಲ್ ಅಂತ. ಜಾನ್ಪಾಲ್. ಜಾನ್ಪಾಲ್. ಯಾವ ತಾಲೂಕು ಗ್ರಾಮ ಪಂಚಾಯತಿಯಿಂದ ಗೆದ್ದು ಅಧ್ಯಕ್ಷ ಆಗಿದ್ರಿ? ಶಾಗ್ಯ ಗ್ರಾಮ ಪಂಚಾಯತಿ. ಇದೇ ಮೊದಲ? ಇದೇ ಫಸ್ಟ್ ಟೈಮ್. ಇದಕ್ಕಿಂತ ಮುಂಚೆ ರಾಜಕೀಯದಲ್ಲಿ ಏನಾದ್ರು ಗುರುತಿಸ್ಕೊಂಡಿದ್ರ? ಇಲ್ಲ ಸರ್. ಇಲ್ಲ. ನಿಮ್ಮ ಎಜುಕೇಷನ್? PUC ಸರ್. PUC. ನೀವು ಒಂದು PUC ಓದಿ ರಾಜಕೀಯ ಕ್ಷೇತ್ರನ ಆರಿಸ್ಕೊಂಡಿದ್ದ ಕಾರಣ? ಕಾರಣ ಅನಿರ್ದಿಷ್ಟವಾಗಿ ಬಂದಿದ್ದು, ನಾನಾಗಿ ಹುಡ್ಕೊಂಡಿಲ್ಲ. ಇಲ್ಲಿ ಊರಲ್ಲಿ ನನ್ನ ಹೆಸರು ಹಾಕಿ ನಂಬರ್ ಗೆಲ್ಸಿದ್ರು. ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ರಿ ಸರ್? ಕಾಂಗ್ರೆಸ್ ಪಕ್ಷ. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ? ಎಲ್ಲ ಇಲ್ಲೇ ಸರ್. ದೇವ್ರ ತಂದೆ ಹೆಸರು? ಅಗಸ್ಟಿನ್. ತಾಯಿ ಹೆಸರು ಅಂತೋನಿಯಮ್ಮ. ನೀವು ಎಷ್ಟನೇ ಮಗ? ನಾನು ಮಧ್ಯದಲ್ಲಿ ಸರ್. ಮೂರನೇ. ನೀವು ಓದಿದ್ದೆಲ್ಲ ಎಲ್ಲಿ ಸರ್? ಸರ್ ಮಾಟಲ್ಲಿ ಹೈಸ್ಕೂಲ್ ಓದಿದೆ, ಪ್ರೈಮರಿ ಇಲ್ಲೇ ಓದಿದೆ. ಮಾಟಲ್ಲಿ ಹೈಸ್ಕೂಲು, ಕೊಳ್ಳೇಗಾಲದಲ್ಲಿ ಕಾಲೇಜು. ಮುಂಚೆ ರಾಜಕೀಯವಾಗಿ ಏನಾದ್ರು ಓಡಾಟ ಇತ್ತಾ? ಇಲ್ಲ ಸರ್, ಏನೂ ಇರಲಿಲ್ಲ. ಟೋಟಲ್ ಎಷ್ಟು ಓಟ್ ತೊಗೊಂಡಿದ್ರಿ ಸರ್? ಸರ್ ಟೋಟಲ್ಲು ಲೀಡಿಂಗ್ ಎಷ್ಟಿತ್ತು? ಲೀಡಿಂಗ್ 265 ಓಟು. 265 ಲೀಡಿಂಗ್ ಇತ್ತು. ಇನ್ನೂ ರಾಜಕೀಯ ಮುಂದುವರಿತಾ ಹೋಗ್ತೀರಾ? ಖಂಡಿತ. ಅಂದರೆ ಗ್ರಾಮ ಪಂಚಾಯತಿಲೇ ಇರ್ತೀರಾ, ತಾಲೂಕು ಜಿಲ್ಲಾ ಪಂಚಾಯತಿ ಈ ಥರ ಅವಕಾಶ ಹೆಂಗೆ ಬರುತ್ತೋ ಆ ರೀತಿ. ಈ ಸಲ ಮತ್ತೆ ಎಲೆಕ್ಷನ್ಗೆ ಅದೇ ಊರಲ್ಲಿ ಜನಗಳು ನೀವೇ ನಿಲ್ಬೇಕಂತ ಒತ್ತಡ ಮಾಡ್ತಾ ಇದ್ದಾರೆ. ನಾವು ಬೇರೆಯವ್ರಿಗೆ ಬಿಟ್ಕೊಡೋಣ ಅಂತ ಕೇಳಿದೆ. ಅವ್ರು ಇಲ್ಲ, ನೀವೇ ಇನ್ನೂ ಸ್ವಲ್ಪ ಕೆಲಸ ಇದೆ ಮುಗಿಸಿ, ನೀವೇ ಮಾಡಿ ಮುಗಿಸ್ಬೇಕಂತ ಹೇಳಿ ಮಾಡಿದ್ದಾರೆ. ಸರ್, ಈ 5 ವರ್ಷ ಅವಧಿಲಿ ನೀವೇ ಅಧ್ಯಕ್ಷರು ಸಹ ಆಗಿದ್ದಂಥವ್ರು, ಯಾವ ರೀತಿ ನಿಮ್ಮ ಗ್ರಾಮ ಇರ್ಬೋದು ಅಥವಾ ನಿಮ್ಮ ಕ್ಷೇತ್ರ ಪೂರ್ತಿ ಪಂಚಾಯತಿ ಒಳಪಟ್ಟಿದಂಥ ಕ್ಷೇತ್ರನ ಯಾವ ರೀತಿ ಅಭಿವೃದ್ಧಿಗೊಳಿಸಿದ್ರಿ? ಅಭಿವೃದ್ಧಿ ಇದಕ್ಕೆ ಮುಂಚೆ ನೋಡಿದವ್ರಿಗೆ ಗೊತ್ತಾಗುತ್ತೆ. ಮುಂಚೆ ಹೆಂಗಿತ್ತು, ಈಗ ಹೆಂಗಿದೆ ಗ್ರಾಮಗಳು. ಅಷ್ಟೊಂದು ಇಷ್ಟು ದಿನ ಆಗದೇ ಇರೋ ಕೆಲಸ ಈ 5 ವರ್ಷದ ಅವಧಿಯಲ್ಲಿ ಎಲ್ಲ ಗ್ರಾಮಕ್ಕೂ ಆಗಿದೆ. ರಸ್ತೆ, ನೀರು, ಎಲ್ಲ ಮೂಲಭೂತ ಸೌಕರ್ಯ ಏನೇನು ಬೇಕೋ ಅಷ್ಟು ಬಡವರಿಗೆ ಮನೆ ಯಾರಿಗಿಲ್ವೋ. ಇದಕ್ಕೆ ಮುಂಚೆ ಎಲ್ಲ ಹೆಂಗಿತ್ತ ಗೊತ್ತಿಲ್ಲ. ನಾನು ಬಂದ ಮೇಲೆ ಯಾರು ನಿರ್ದಿಷ್ಟ ಬಡವರು ಅಂತ ಗುರುತಿಸಿ ಅವರಿಗೆ ಮನೆ ಕೊಟ್ಟಿದ್ದೀವಿ. ರಸ್ತೆ ಇಲ್ದವ್ರಿಗೆ ರಸ್ತೆ ಮಾಡಿಕೊಟ್ಟಿದ್ದೀವಿ. ನೀರು ಸರಬರಾಜು ಮಾಡಿದ್ದೀವಿ. ಕುಡಿಯೋ ನೀರು. ಎಷ್ಟು ಮನೆಗಳು ಕೊಡಿಸಿದ್ರಿ ಅಂದಾಜು? ಸರ್ ಮನೆ ನನ್ನ ಕೈಲಿ ಹೇಳಕ್ಕಾಗ್ತಾ ಇಲ್ಲ. ಹೆಚ್ಚು ಕಮ್ಮಿ ಒಂದು ಅಂದಾಜು ವರ್ಷಕ್ಕೆ ಒಂದು 100-150 ಮನೆ. ಹೆಚ್ಚು ಕಮ್ಮಿ ಒಂದು 600 ಮನೆ ಕೊಟ್ಟಿದ್ರಿ ಅಲ್ವಾ ಸರ್? ಅದೇ ರೀತಿ ರೋಡ್ಗಳೆಲ್ಲ ಎಲ್ಲ ಮಾಡಿದ್ದೀವಿ. ಕುಡಿಯೋ ನೀರಿಗೆ ನಾರ್ಮಲ್ ನೀರ ಅಥವಾ ಶುದ್ಧ ಘಟಕ ಹಾಕ್ಸಿದ್ರು? ಶುದ್ಧ ಘಟಕ ಈಗ ಸರ್ಕಾರದಿಂದ ಹಾಕ್ಸಿದ್ದಾರೆ ಸರ್. ಒಂದು 2 ಜಾಗದಲ್ಲಿ ಹಾಕಿದ್ದಾರೆ ಅಷ್ಟೇ. ಬೋರ್ವೆಲ್ ನೀರುಗಳು, ಕುಡಿಯೋ ನೀರಿಗೆ ಬೋರ್ವೆಲ್ ಇಲ್ಲ. ಅದಕ್ಕೆ ಶೌಚಾಲಯಗಳು ಎಷ್ಟಾಗಿದೆ? ಶೌಚಾಲಯಗಳು ಎಲ್ರಿಗೂ ಮ್ಯಾಕ್ಸಿಮಮ್ ಇದೆ. ಎಲ್ರಿಗೂ ಕಟ್ಟೋರೆಲ್ಲ ಕಟ್ಕೊಳ್ಳಿ ಅಂತಾನೆ ನಾವೇ ಮುಂದ್ಗಡೆ ನಿಂತು ಗುಂಡಿ ಹೊಡ್ಸ್ಕೊಟ್ಟಿದ್ದೀವಿ. ಗುಂಡಿ ಹೊಡ್ಸಿ. ಪಂಚಾಯತಿಗೆ ನಿಮ್ಮ ಅವಧಿಲಿ ಅವಾರ್ಡ್ ಏನಾದ್ರು ಬಂತ? ಗಾಂಧಿ ಪುರಸ್ಕೃತ? ಬಂದಿಲ್ಲ ಸರ್. ಅವಾಗ ಬಂದಿಲ್ಲ. ಅದೇ ರೀತಿ ಮುಂದೆ ಮತ್ತೆ ಗೆದ್ದು ಬಂದ್ರೆ ಏನ್ ಬದಲಾವಣೆ ತರಬೇಕು ಅಂತ ನಿಮ್ಮ ಪಂಚಾಯತಿ ಲೆವೆಲಲ್ಲಿ? ಮಾದರಿ ಗ್ರಾಮ ಮಾಡ್ಬೇಕು ಸರ್ ನನ್ನ ವಾರ್ಡ್ನ. ಯಾವ ರೀತಿ ಮಾದರಿ ಮಾಡಬೇಕು ಅನ್ಕೊಂಡಿರಿ? ನಿಮ್ಮ ಪರಿಕಲ್ಪನೆ ಏನಿದೆ ಮಾದರಿ ಅಂದ್ರೆ? ಯಾವ ರಸ್ತೆನೂ ಮಣ್ಣಿನ ರಸ್ತೆ ಇರಬಾರ್ದು, ಎಲ್ಲ CC ರೋಡ್ ಆಗಬೇಕು. ಬೀದಿ ದೀಪಗಳು ಚೆನ್ನಾಗಿರ್ಬೇಕು. ಎಲ್ಲ ಕುಡಿಯೋ ಸೌಕರ್ಯ ಸಿಗಬೇಕು ಜನಗಳಿಗೆ. ರೋಡ್ಗಳಿಗೆ ಏನಾದ್ರು ನೇಮ್ ಪ್ಲೇಟ್ ಆ ಥರ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಅದು ಹಾಕಿಲ್ಲ. ಮುಂದೆ ನೋಡೋಣ. ಅದೇ ರೀತಿ ಇವಾಗ ಪಾರ್ಕ್ಗಳ ವ್ಯವಸ್ಥೆ ಆ ಥರ ಏನಾದ್ರು ಮಾಡಕ್ಕೆ ಪ್ಲಾನಿಂಗ್ ಇದೆಯಾ ಸರ್? ಜಾಗ ಇಲ್ಲ ಇಲ್ಲಿ ನಮ್ಮ ಹತ್ರ. ಆ ರೀತಿ ಕೆರೆಗಳು ಇದೆ, ಸುಮಾರು ಕೆರೆಗಳಿದೆ. ಕೆರೆಗಳನ್ನ ಅಭಿವೃದ್ಧಿ ಮಾಡೋ ಕೆಲಸ ಇದೆ ಸರ್. ಓಕೆ. ಅದೇ ರೀತಿ ಇವಾಗ ಉಳಿದ 28 ಇಲಾಖೆಯಿಂದ ನಿಮಗೆ ಕೃಷಿ ಇಲಾಖೆ ಇರ್ಬೋದು, ಮೀನುಗಾರಿಕೆ ಸಿಕ್ಕಾಪಟ್ಟೆ ಗ್ರಾಂಟ್ಗಳು ತರಿಸಿ ನಾವು ಮಾಡಿಸ್ಕೊಂಡಿದ್ದೀವಿ. MLAಗಳಿಂದ ಏನೇನು ಗ್ರಾಂಟ್ ತರಿಸಿದ್ರಿ? CC ರೋಡ್ ಆಗಿದೆ, ತಾರ್ ರೋಡ್ ಆಗಿದೆ, ಈ ರಸ್ತೆ ಅಭಿವೃದ್ಧಿ, ಕುಡಿಯೋ ನೀರ್ದಾಗಿದೆ, ಬೋರ್ಗಳು, ಇಷ್ಟು ಮೂಲಭೂತ ಸೌಕರ್ಯ ಏನ್ ಬೇಕೋ ಎಲ್ಲ MLA. ನಮ್ಮ ಏರಿಯಾದಲ್ಲಿ ಒಂದು ಗ್ರಾಮಕ್ಕೆ ಮಳೆ ಬಂದ್ರೆ ದಾಟಕ್ಕೆ ಇದಿರ್ಲಿಲ್ಲ, ಅಲ್ಲ ಹೋಗ್ತು ಹರಿತಿತ್ತು. ಅನೂರು ತಟ್ಟೆ ಅಲ್ಲ. ಅದಕ್ಕೆ ಅವರು ಗ್ರಾಂಟ್ ತರಿಸಿ ಒಂದು ಬ್ರಿಡ್ಜ್ ಕಟ್ಟಿ ಸೇತುವೆನೂ ಅದ್ರ ಮೇಲೆ ಕಟ್ಟಿದ್ದಾರೆ. ಚಿಕ್ಕ ಡ್ಯಾಮ್ ರೀತಿ ಡ್ಯಾಮ್ ಇರಬೇಕು, ಅದ್ರ ಮೇಲೆ ಸೇತುವೆ ಕಟ್ಟಿ ಈಗ ಆರಾಮಾಗಿ ಆ ಜನ ಓಡಾಡ್ತಾರೆ. ಯಾವ ಮಳೆ ಬಂದರೂ ನೀರು ಅಡಿಲಿ ಹೋಯ್ತದೆ, ಮೇಲ್ಗಡೆ ದಾರಿ ಇದೆ. ನಿಮಗೆ ಖುಷಿ ಇದೆಯಾ? ಖಂಡಿತ. ಈಗ ಹೋಗಿ ನೋಡಿದ್ರೆ ನೀವು ಅಷ್ಟು ನೀರು ಹರಿತದೆ ನಿಂತ್ಕೊಂಡು. ನಿಮಗೆ ಖುಷಿ ಇದೆಯಾ? ಅಲ್ಲಿರೋ ಜನಗಳು ಬಾವಿಗಳೆಲ್ಲ ನೀರು ಬಂದಿದೆ, ಎಲ್ಲ ಸಂತೋಷವಾಗಿದ್ದಾರೆ. ಸಂತೋಷ. ನೀವು ಮಾಡಿರೋ ಕೆಲಸ ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಕೊಡ್ತಾ ಇದೆ? 100ಕ್ಕೆ ಖಂಡಿತ. ಮುಂದೆ ಇನ್ನೂ ನೆನೆಸಿ ನೋಡ್ಬೇಕು ಜನಗಳು, ಅಂತ ಕೆಲಸ ಆಗಿದೆ ಇವರು ಟೈಮಲ್ಲಿ ಅಂತ. ಅದೇ ರೀತಿ ಕೃಷಿ ಹೊಂಡ ಇರ್ಬೋದು, ಬದು ನಿರ್ಮಾಣ, ಸಸಿಗಳು ಕೊಡಿಸೋದು, ಇದೆಲ್ಲ ಮಾಡಿಸಿದ್ವಿ? ಎಲ್ಲ ಮಾಡಿಸಿದ್ದೀವಿ ಸರ್. ಎಲ್ಲ ಮಾಡಿಸಿ ಸರ್ಕಾರದಿಂದ ಏನು ಸವಲತ್ತುಗಳಿದೆಯೋ ಅಷ್ಟು ಜನಗಳಿಗೆ ತಿಳುವಳಿಕೆ ಕೊಟ್ಟು ಮಾಡಿಸಿದ್ದೀವಿ. ಅದರ ಮಧ್ಯದಲ್ಲಿ ಒಂದ್ಸತಿ ಬರ ಬಂದು ಸ್ವಲ್ಪ ಗಿಡಗಳೆಲ್ಲ ಸಿಕ್ಕೋಗಿದೆ. ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂದರೆ ಯಾರು ಸರ್? ರಾಜಕೀಯದಲ್ಲಿ ಗುರುಗಳು ಅಂದರೆ 4-5 ಜನ ಇದ್ದಾರಾ, ಒಬ್ರೇನಾ? ಇಲ್ಲ, ನಾನು ಆ ರೀತಿ ಏನು ಫಸ್ಟ್ ಟೈಮ್ ಅಲ್ವಾ. MLA ಅವರೇ ಮೇನ್ ಗುರು ಇದ್ದಾರೆ. ನೀವು MLA ಹತ್ರದಿಂದ ನೋಡಿರೋ ಹಾಗೆ
ಯಾವ ರೀತಿ ಜನರ ಹತ್ರ ನಡ್ಕೊಳ್ತಾರೆ ನಿಮ್ಮ ಎಮ್ ಎಲ್ ಎ ಅವರು? ಸರ್ ನಾನು ಅವ್ರ ಬಗ್ಗೆ ಏನು ನಾನು ಇದು ಹೇಳಕ್ಕೆ ಬರಲ್ಲ. ಅಂದ್ರೆ ಜನಕ್ಕೆ ನಾವು ಕೇಳಿದ ಕೆಲಸ ಎಲ್ಲ ಮಾಡ್ಕೊಟ್ಟಿದ್ದಾರೆ, ಒಟ್ಟು ಜನಕ್ಕೆ ಒಳ್ಳೆ ರೀತಿ ಸ್ಪಂದಿಸ್ತಿದ್ದಾರೆ. ನಾವು ಕೇಳಿದಷ್ಟು ಮಾಡ್ಕೊಟ್ಟಿದ್ದಾರೆ. ಮುಂದೆ ಏನಾರು ಅವಕಾಶ ಸಿಕ್ಕಿದ ಜಡ್ಪಿಗೆಲ್ಲ ನಿಲ್ತೀರಾ? ಖಂಡಿತ ಅವ್ರ ಆಶೀರ್ವಾದ ಇದ್ರೆ ಟಿಕೆಟ್ ಕೊಟ್ಟರೆ ಬಿ ಫಾರ್ಮ್ ಕೊಟ್ಟರೆ ನಿಲ್ಬಹುದು ಅಂತ ಹೇಳಿ. ಸರ್ ನೀವೊಂದು PUC ಓದಿ ರಾಜಕೀಯಕ್ಕೆ ಬಂದಿದ್ರಿ, ನಿಮ್ಮ ಪ್ರಕಾರ ಎಜುಕೇಶನ್ ಬೇಕಾ ಬೇಡ ರಾಜಕೀಯ? ಖಂಡಿತ ಈಗಿರುವ ಪರಿಸ್ಥಿತಿಯಲ್ಲಿ ಆಡಳಿತಾವಧಿಯಲ್ಲಿ ಖಂಡಿತ ಬೇಕೇ ಬೇಕು. ಒಂದು ಗ್ರಾಮ ಪಂಚಾಯತಿ ಅಂದರೆ ಎಷ್ಟಿರಬೇಕು? ಒಂದು ಗ್ರಾಮ ಪಂಚಾಯತಿ ಅಂದರೆ ಎಜುಕೇಶನ್ ಎಷ್ಟು ಬೇಕಾಗುತ್ತೆ? ಖಂಡಿತ ಈಗ ಎಲ್ಲನೂ ಕಂಪ್ಯೂಟರ್ ಸಿಸ್ಟಮ್ ಆಗಿದೆ, ಮುಂಚೆ ರೀತಿ ಇರಲಿಲ್ಲ, ಈಗೆಲ್ಲ ಕಂಪ್ಯೂಟರ್ಸ್ ಆಗಿದೆ. ಆದ್ದರಿಂದ ಎಜುಕೇಶನ್ ಮುಖ್ಯ. ನಿಮಗೆ ಉಳಿದ ಮೆಂಬರ್ಸ್ ಎಲ್ಲರಿಗಿಂತ ಯೂತ್ಗಳನ್ನ ಹಾಕೋದು ಇನ್ನೂ ಉತ್ತಮ. ನಿಮಗೆ ಎಜುಕೇಶನ್ ಇದು ನಿಮ್ಮ ಮೆಂಬರ್ಸ್ ಇರ್ಬೋದು, ಸಪೋರ್ಟ್ ಮಾಡ್ತಾ ಇದ್ರು? ಖಂಡಿತ ನಾನು ಇಂಥವರೇ ಬೇಕು ಅಂತವ್ರು ಎಲ್ಲರ ಜೊತೆ ಕೋಆಪರೇಟ್ ಕೊಡ್ತೀವಿ. ಅವರು ನಮಗೆ ಒಳ್ಳೆ ರೀತಿಲಿ ಅಂದರೆ ಪಕ್ಷಾತೀತವಾಗಿ ಯಾವುದೂ ಇಲ್ಲ, ಎಲ್ಲ ಚೆನ್ನಾಗಿ ಕೋಆಪರೇಟ್ ಕೊಟ್ಟರು. ಯಾರು ಬಂದರು ಟ್ರಾನ್ಸ್ಫರ್ ಆಗಿ ಹೊಸಬರು ಬಂದರು ನಮಗೆ ಒಳ್ಳೆ, ನಾವು ಅವ್ರಿಗೆ ಸಪೋರ್ಟ್ ಕೊಡ್ತೀವಿ, ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೊಟ್ಟು ಮಾಡಿಸಿದ್ರು. ಅಲ್ಲ ಇದು ಇಷ್ಟು ಅಭಿವೃದ್ಧಿ ಆಗೋಕ್ಕೆ ಕಷ್ಟ ಆಗುತ್ತೆ. ಇವಾಗ ಯುವಕರು ನಿಮಗೆ ಗೊತ್ತಿರೋಂಗೆ ರಾಜಕೀಯಕ್ಕೆ ಬರ್ತಾ ಇದ್ದಾರೆ, ಅವ್ರು ಬಂದರೆ ನಿಮ್ಮ ಅನುಭವದ ಪ್ರಕಾರ ಯಾವ ರೀತಿ ಜನರಲ್ಲಿ ನಡ್ಕೋಬೇಕು ಅಂತ ಹೇಳ್ತೀರಿ? ಖಂಡಿತ ಜನರಿಗೆ ಅನುಗುಣವಾಗಿ ನಡೀಬೇಕು. ಯೂತ್ಗಳಂದರೆ ಅವರು ಇದ್ರ ಬಗ್ಗೆ ಟ್ರೈನಿಂಗ್ಗಳು ಸುಮಾರು ನಡೀತವೆ, ಅದಕ್ಕೆಲ್ಲ ಅಟೆಂಡ್ ಮಾಡಿ ಯಾವ ರೀತಿಲಿ ಮುಂದಕ್ಕೆ ಮಾಡಬೇಕಂತ ಅವ್ರಿಗೆ ಅರಿವಾಗುತ್ತೆ. ಈಗ ಮುಂಚೆ ರೀತಿ ಇಲ್ಲ, ಈಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಹೊಸದಾಗಿ ಗೆದ್ದ ತಕ್ಷಣ ಒಂದು ವಾರ 10 ದಿನ ಈ ರೀತಿ ಟ್ರೈನಿಂಗ್ಗಳು ಇದೆ, ಅದಕ್ಕೆಲ್ಲ ಅಟೆಂಡ್ ಮಾಡಬೇಕು. ಇವಾಗ ಅಂಗವಿಕಲರಿಗಿರ್ಬೋದು, ಬಡ ವಿದ್ಯಾರ್ಥಿಗಳಿಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಿ? ಖಂಡಿತ ಇಷ್ಟು ಅನುದಾನದಲ್ಲಿ ಬರುವ ಅನುದಾನದಲ್ಲಿ ಇಷ್ಟು ಪರ್ಸೆಂಟ್ ಇವ್ರಿಗೆ ಹೋಗ್ಬೇಕಂತಿದೆ. ಖಂಡಿತ ಆ ಅನುದಾನ ಅಷ್ಟು ಪರ್ಸೆಂಟು ಅಂಗವಿಕಲರಿಗೆ, ಓದು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಎಜುಕೇಷನ್ ಕಡೆ ಅಂದರೆ ನಿಮ್ಮ ಸುತ್ತಮುತ್ತ ಇರೋ ಸ್ಕೂಲ್ಗಳಿಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತೀವಿ? ಖಂಡಿತ ನಾವು ಆವಾಗ ಸ್ಕೂಲ್ಗಳ ವಿಸಿಟ್ ಮಾಡ್ತೀವಿ. ಒಳ್ಳೆ ರೀತಿ ಏನು ಅವಶ್ಯಕತೆ ಇದೆಯಾ, ಅಂಗನವಾಡಿ ಖಂಡಿತ ಅಂಗನವಾಡಿ ಮಕ್ಳಿಗೆ ಊಟ ಹೆಂಗೆ ಕೊಡ್ತಾರೆ ಅಂತ ನಾವು ವಿಸಿಟ್ ಮಾಡ್ತೀವಿ. ಎಷ್ಟು ಮಕ್ಕಳು ಬರ್ತಾ ಇದ್ದಾರೆ, ಏನು ಅವ್ರಿಗೆ ಏನು ಕೊರತೆ ಇದೆ ಅದನ್ನು ಕೇಳಿ ಅವ್ರಿಗೆ ಪೂರೈಸ್ತೀವಿ. ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಬರೀ ಕಾರ್ಯಕರ್ತರಾಗಿದ್ರೆ ಅಥವಾ ಪಕ್ಷದಿಂದ ಏನಾದರೂ ಪಾರ್ಟಿಲಿ ಏನಾದರೂ ಸ್ಥಾನಮಾನ ತಗೊಂಡಿದ್ದಾರೆ? ಕಾರ್ಯಕರ್ತನಾಗಿದೆ, ಬರೀ ಕಾರ್ಯಕರ್ತರಾಗಿ ಗುರುತಿಸ. ಇನ್ನು ಮುಂದೆ ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೊ ಹೋಗ್ತಾರೆ. ಇವಾಗ ಲಾಸ್ಟ್ ನಿಮಗೆ ಗೊತ್ತಿರೋಂಗೆ ಸಿದ್ದರಾಮಯ್ಯ ಅವರು 5 ವರ್ಷ ಆಳ್ವಿಕೆ ಮಾಡಿದ್ರು ಕರ್ನಾಟಕದಲ್ಲಿ. ಕೊಟ್ಟಿದ್ದಕ್ಕೆ ನಾನು 5 ವರ್ಷ ಇದ್ದಿದ್ದು. ಆ 5 ವರ್ಷದ ಕೊಟ್ಟಂತ ಅನುದಾನಗಳಿರ್ಬೋದು ಅಥವಾ ಇದಿರ್ಬೋದು, ಭಾಗ್ಯಗಳಿರ್ಬೋದು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಒಳ್ಳೆ ಕೆಲಸಗಳು, ಸ್ಕೀಮ್ಗಳು ಕೊಟ್ಟರು ಸರ್.
ಜನರಿಗೆ ಅದ್ರ ಸುಮಾರು ಜನರಿಗೆ ತಿಳುವಳಿಕೆ ಗೊತ್ತಾಗಲಿಲ್ಲ ಅದ್ರ ಬಗ್ಗೆ. ನಾವು ನಮ್ಮಿಂದ ಆದಷ್ಟು ಅವ್ರಿಗೆ ತಿಳುವಳಿಕೆ ಕೊಟ್ಟು ಸುಮಾರು ಸ್ಕೀಮ್ಗಳಲ್ಲೇ ಅವ್ರು ತಗೊಂಡಿದ್ದಾರೆ. ಒಳ್ಳೆ ಒಳ್ಳೆ ಅನುದಾನಗಳು ಕೊಟ್ಟಿದ್ದಾರೆ. ನಿಮ್ಮ ಧ್ರುವ ನಾರಾಯಣ ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಖಂಡಿತ ಅಂಥ ನಾಯಕರು ಹುಡುಗರು ಸಿಗಲ್ಲ. ಮುಂದೆ ಇಲ್ಲಿ ಗೆದ್ದು ಬರ್ತಾರೆ ಅಂತ ಖಂಡಿತ 100%. ಸರ್, ಅದೇ ರೀತಿ ಇವಾಗ ನಿಮ್ಮ ಕ್ಷೇತ್ರದ ಜನ ನಿಮ್ಮ ಮೇಲೆ ಅಭಿಮಾನ ಇಟ್ಟು ಎಲ್ಲೋ ಇದ್ದಾರನ್ನ ಇಲ್ಲಿ ಕರ್ಕೊಬಂದು ಗೆಲ್ಸಿದ್ದಾರೆ. ಅದು 250 ಮತಗಳ ಅಂತರದಲ್ಲಿ. ಗ್ರಾಮ ಪಂಚಾಯತಿಲಿ 10 ಮತಗಳ ಅಂತರ ಗೆಲ್ಲೋದು ಕಷ್ಟ ಇರುತ್ತೆ. ಅಂಥವ್ರಿಗೆಲ್ಲ ಒಂದು ಕೃತಜ್ಞತೆ ಹೇಳಿ ಅಂದರೆ ಯಾವ ರೀತಿ ಹೇಳ್ತೀವಿ? ಅದು ಹೇಳೋಕ್ಕೆ ಆಗಲ್ಲ. ಇಂಥ ಒಂದು ಅವಕಾಶ, ಒಂದು ನಾನು ಸೇವೆ ಮಾಡೋಕ್ಕೆ ನನ್ನ ಆರಿಸಿದ್ದಕ್ಕೆ ಆ ದೇವರೇ ಅವರಿಗೆ ಒಂದು ಪ್ರಜ್ಞೆ ಕೊಟ್ಟು ಈ ರೀತಿ ನಾನು ಕರೆಸಿರ್ಬೇಕು. ನಾನು ಕನಸಲ್ಲೂ ನೆನೆಸಿಲ್ಲ ಈ ರೀತಿ ರಾಜಕೀಯಕ್ಕೆ ಬರ್ತೀನಿ ಅಂತ. ಇವಾಗ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ಮತ್ತು ಹೊಸ ವರ್ಷನೂ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಯಾವ ರೀತಿ ಒಂದು ಶುಭಾಶಯ ಕೊಡೋಕ್ಕೆ ಇಷ್ಟಪಡ್ತೀರಿ ಕರ್ನಾಟಕ ಜನತೆಗೆ? ವರ್ಷ ಕ್ರಿಸ್ಮಸ್ಸು ಹೊಸ ವರ್ಷ ಬರ್ತಾ ಇದೆ. ಇದ್ದರೂ ನಾವು ಏನು ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ಒಳ್ಳೆಯ ದಾರಿಯಲ್ಲಿ ನಡೀಬೇಕು, ಕೆಟ್ಟದಕ್ಕೆ ಆಸ್ಪಡಬಾರ್ದು. ದೇವ್ರು ಏನು ಕೊಡ್ತಾನೋ ಅದು ನಮ್ಗೆ ಸಿಗುತ್ತೆ. ಅತಿ ಆಸೆ ಗತಿ ಕೇಡು ಅನ್ನೋದು ಬೇಡ. ಕೊರೋನಾ ಸಮಯದಲ್ಲಿ ಯಾವ ರೀತಿ ಜನರಿಗೆ ಮಾಸ್ಕ್ ಯೂಸ್ ಮಾಡೋದಿರ್ಬೋದು, ಸ್ಯಾನಿಟೈಸರ್ ಬಗ್ಗೆ ಎಲ್ಲ ಮನವರಿಕೆ ಮಾಡ್ಕೊಟ್ಟಿದ್ದೀವಿ ಸರ್. ಎಲ್ಲ ಗ್ರಾಮಕ್ಕೆ ಬಂದು ಹೇಳಿದ್ದೀವಿ. ಆದಷ್ಟು ನಮ್ಮಿಂದ ಆದಷ್ಟು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಲ್ಲಿ ಮೀಟಿಂಗ್ ಮಾಡಿ ಅದರಲ್ಲಿ ಹೇಳಿದ್ದೀವಿ. ಏನು ದೇವ್ರದಿಂದ ಎಷ್ಟೇನು ತೊಂದರೆ ಬಂದಿಲ್ಲ. ಈ ರಾಜಕೀಯ ಹೊರತುಪಡಿಸಿ ಯಾವ್ದಾದ್ರು ಸಂಘ ಸಂಸ್ಥೆಗಳನ್ನು ಗುರುತಿಸ್ಕೊಂಡಿದ್ದೀರಾ? ಇಲ್ಲ ಸರ್, ಯಾರು ಇಲ್ಲ. ನೀವು ಒಬ್ಬರು ವ್ಯವಸಾಯ ಸಹ ಮಾಡ್ತಾ ಇದ್ದೀರಾ. ರೈತರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಕಷ್ಟ ಇದೆ ಸರ್ ಈ ಕಾಲದಲ್ಲಿ ವ್ಯವಸಾಯ ಮಾಡ್ಬೇಕಾದ್ರೆ. ಇವಾಗ APMC ಇದೆಲ್ಲ ಸ್ಟ್ರೈಕ್ ನಡೀತಾ ಇದೆ, ನಿಮಗೆ ಗೊತ್ತಿರೋ ಇದ್ರ ಬಗ್ಗೆ ಎಲ್ಲ ತುಂಬಾ ಕಷ್ಟ ಇದೆ. ಯಾಕಂದ್ರೆ ರೈತರಿಗೆ ಅಷ್ಟೊಂದು ಕಷ್ಟ ಬರ್ತಾ ಇದೆ. ಈಗೇನು ಈಗ ಮಾಡಿದ್ದೆಲ್ಲ ಸಿಗಲ್ಲ, ಹಾಕಿರೋ ಬಂಡವಾಳ ತಗೊಳಕ್ಕಾಗ್ತಲ್ಲ. ಸರ್ಕಾರ ಯಾವ ರೀತಿ ಸಪೋರ್ಟ್ ಮಾಡಬೇಕು ನಿಮಗೆ ರೈತರಿಗೆ? ಸರ್ಕಾರ ಸಪೋರ್ಟ್ ಮಾಡೋದಂದ್ರೆ ಹೇಳ್ತಾರೆ ಸ್ಕೀಮ್ಗಳು, ಅದು ಕಾರ್ಯಕರ್ತ ರೂಪಕ್ಕೆ ಬರಲ್ಲ, ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳ್ತಾರೆ. ನಿಮ್ಗೆ ಅದು ಕೊಡ್ತೀವಿ, ಇದು ಕೊಡ್ತೀವಿ, ಇದು ಯಾರು ತಗೊಳ್ಳೋರು ಎಷ್ಟು ಜನ ಇದ್ದಾರೆ? ಬೆರಳಿಕೆ ಎಷ್ಟು ಇಲ್ಲ. ಕಷ್ಟ ಇದೆ ರೈತರಿಗೆ, ತುಂಬಾ ಕಷ್ಟ ಇದೆ. ಬೆಳೆದಿದ್ದು ಜೋಳ ಬೆಳಿತಾರೆ, ಈಗ ಜೋಳಕ್ಕೆ ಬೆಲೆ ಇಲ್ಲ. ಏನ್ ಮಾಡ್ತಾರೆ? ಅದೇ ಬೆಂಬಲ ಬೆಲೆ ಎಲ್ಲ ಕೊಡಬೇಕು, ಬೆಂಬಲ ಇಷ್ಟಂತ ನಿಗದಿ ಮಾಡಬೇಕು. ಇದಕ್ಕಿಷ್ಟಿದೆ, ಇದಕ್ಕಿಷ್ಟಿದೆ ಅಂತ ಮಾಡಬೇಕು. ಇಷ್ಟು ಪರ್ಸೆಂಟ್, ಒಂದು 5% ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ. 2,000 ಆಯ್ತು, 1,000ಕ್ಕೆ ಬಂದ್ರೆ ಅರ್ಧ ಬೆಲೆ ಇಲ್ದಾದ್ರೆ ಎಲ್ಲಿ ಹೋಗೋದು ರೈತ? ಹಾಕಿದ ಬಂಡವಾಳ ಈಗ ಔಷಧಿಗಳು ಜಾಸ್ತಿ ಹೊಡಿಬೇಕು, ಎಲ್ಲ ತುಂಬ ಖರ್ಚು ಜಾಸ್ತಿ, ಹಾಲ್ಗಳು ಡಿಮಾಂಡು. ಈ ರಾಜಕೀಯ ಹೊರತುಪಡಿಸಿ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಇದ್ದೀರಾ? ಇಲ್ಲ ಸರ್. ಆಲ್ ಇಂಡಿಯಾ ಡೈರಿ ಸೊಸೈಟಿಗಳು ಆ ಥರ ಯಾವ್ದ್ರಲ್ಲಾರು? ತೊಡಕಟ್ಟೆಯಲ್ಲಿ ಯಾವ್ದ್ರಲ್ಲ? ಇವಾಗ ನಿಮಗೆ 8 ಜನ ಗೆಲ್ಸೋದಕ್ಕೆ ನಿಮ್ಮ MLA ಅವ್ರು ಟಾರ್ಗೆಟ್ ಸಹ ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಎಲ್ಲ ಗೆದ್ದು ಬರ್ತೀರಾ? ಖಂಡಿತ ವಿಶ್ವಾಸ ಇದೆಯಾ? ಖಂಡಿತ. ಮತ್ತೆ ಕಾಂಗ್ರೆಸ್ ಹಿಡಿಯುತ್ತಾ ನಿಮ್ಮ ಗ್ರಾಮ ಪಂಚಾಯತಿಲಿ ಅಧಿಕಾರನ? 100%. ನಿಮಗೇನಾದ್ರು ಮತ್ತೆ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ? ಆ ರೀತಿ ಏನಿಲ್ಲ. ಇರೋರಿಗೆ ತಿಳುವಳಿಕೆ ಕೊಡೋಣ, ಯಾರು ಆಗ್ತಾರೋ ಅವ್ರಿಗೆ ತಿಳುವಳಿಕೆ ಕೊಡೋಣ. ಸರ್, ಇವಾಗ ನಿಮಗೆ 5 ವರ್ಷ ಅಧ್ಯಕ್ಷ ಆಗೋದಕ್ಕೆ ನಿಮ್ಮ ಮೆಂಬರ್ಸೇ ಕಾರಣ. ಹೌದು, ಖಂಡಿತ. ಅವರಿಗೆಲ್ಲ ಕೊನೆಯದಾಗಿ ಒಂದು ಅಭಿನಂದನೆ ಹೇಳಿ ಅಂದರೆ ಯಾವ ರೀತಿ ಹೇಳಿ? ಖಂಡಿತ ನಾನು ಹೇಳಿದ್ದೀನಿ. ನಾನು ಪಂಚಾಯತಿ ಹೋದ ತಕ್ಷಣ ಪಕ್ಷ ಕಟ್ಕೊಂಡಿಲ್ಲ. ಎಷ್ಟು 20 ನಂಬರ್ ಇದೆ, 20 ನಂಬರ್ ಒಂದು ಕುಟುಂಬ ಇದ್ದಂಗೆ. ಎಲ್ಲರೂ ಒಂದು ಕೈ ಜೋಡಿಸಿದ್ರೇ ಎಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ. ಅದೇ ರೀತಿ ಅವರು ನನಗೆ ಸಹಕಾರ ಕೊಟ್ಟಿದ್ದಾರೆ, ನಾನು ಅವ್ರಿಗೆ ಸಹಕಾರ ಕೊಟ್ಟಿದ್ದೀನಿ. ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ, ಇನ್ನೂ ಸಹ ನೀವು ಮೇಲ್ಮಟ್ಟಕ್ಕೆ ಬೆಳೀಲಿ ಅಂತ ನಾವು ಆಶಿಸ್ತಾ, ಇನ್ನೂ ನಿಮ್ಮ ಕೈಲಾದ ಜನಸೇವೆ ಮಾಡಿ ಅಂತ ಹೇಳ್ತಾ ಇಷ್ಟು ಅಮೂಲ್ಯವಾದ ಸಮಯವನ್ನು ಕೊಟ್ಟು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್.